ಉಪಯೋಗಿಸಿ ಅವರು ಪ್ರಾಣಾಪಾಯದಿಂದ ಪಾರಾಗ್ಬೋದು. ಆದರೆ ಇದು ಹೇಗೆ ಅಂದರೆ ನಿಮಗೆ ಬಾಂಬ್ ಹಾಕಿದಂಗೆ ಈ ಥರ ಅಪಘಾತಗಳು ಅಂತಂದಾಗ ನೋಡಿ, ಒಂದು ಬಸ್ಸು 100 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇರ್ತದೆ, ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು. ಅಲ್ಲಿಗೆ ಇವೆರಡು ಸೇರಿಸದೆ ಫೋರ್ಸ್ ಎಷ್ಟು ಬರುತ್ತೆ ಅಂದರೆ ವೆಯ್ಟ್ ಇಂಟು ಸ್ಪೀಡ್ ಮೊಮೆಂಟಮ್, ಅಷ್ಟು ವೆಯ್ಟ್ ಹೋಗಿ ನಿಮಗೆ ಫೋರ್ಸ್ ಬಿದ್ದಂಥ ಪೆನಿಟ್ರೇಟ್ ಆಗಿಬಿಡುತ್ತೆ ನಿಮಗೆ. ಅವ್ರಿಗೆ ಪಣಿಯನ್ನರು ಹೇಳಿದರು, ಅದು ನಾನು ಆಸ್ ಎ ಇಂಜಿನಿಯರ್ ನಾನು ಹೇಳ್ತೀನಿ, ಒಂದು ಡೀಸೆಲ್ ಟ್ಯಾಂಕಲ್ಲಿ ಆ ಇಂಪ್ಯಾಕ್ಟ್ ಬಿದ್ದ ತಕ್ಷಣ ಏನಾಗುತ್ತೆ ನೋಡಿ, ಇಲ್ಲಿ ಪ್ರೆಷರ್, ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್, ಯಾವಾಗ ಪ್ರೆಷರ್ ಬಿಲ್ಟಪ್ ಆಗುತ್ತೆ ಟೆಂಪ್ರೇಚರ್ ರೈಸ್ ಆಗುತ್ತೆ. ಟೆಂಪ್ರೇಚರ್ ರೈಸ್ ಆದಾಗ ಅಲ್ಲಿರ್ತಕ್ಕಂಥ ಒಂದು ಡೀಸೆಲ್ಗೆ ಇಟ್ ಕ್ಯಾಚ್ ಫೈರ್ ಈಸಿಲಿ, ಫೈರ್ ಪಾಯಿಂಟು ಬೇಗ ರೀಚ್ ಆಗಿಬಿಡುತ್ತೆ. ಇಲ್ಲಿ ಸ್ಪೀಡ್ ಕಡಿಮೆ ಇದ್ದರೆ ಅನಾಹುತ ಕಡಿಮೆ ಆಗ್ತಿತ್ತು ಅಂತನಾ? ಖಂಡಿತವಾಗ್ಲೂ ಓವರ್ ಸ್ಪೀಡಿಂಗ್ 70% ಅಪಘಾತಗಳು ಓವರ್ ಸ್ಪೀಡಿಂದಲೇ ಆಗ್ತಾ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಇದೆ ನಮ್ಮ ಭಾರತ ದೇಶದಲ್ಲಿ 70% ಓವರ್ ಸ್ಪೀಡಿಂದ. ಇದು ತಮಿಳುನಾಡು ನಂಬರ್ ಟಾಪ್ 1ನಲ್ಲಿದೆ ಅಪಘಾತದಲ್ಲಿ, ಸ್ಪೀಡು ಕೂಡ. ಅದನ್ನೇ ಈ ಒಂದು ಪರ್ಟಿಕ್ಯುಲರ್ ಒಂದು ಪ್ರಕರಣದಲ್ಲಿ 100ಕ್ಕೆ 100 ಪಾಲು ಆ ಚಾಲಕಂದೇ ಸಮಸ್ಯೆ ಇದೆ. ಆ ಚಾಲಕನ ಒಂದು ಅಜಾಗರೂಕತೆ ಇರ್ಬೋದು, ಅಥವಾ ಅವನು ಏನಾದರೂ ಮಾದಕ ವಸ್ತು ಸೇವಿಸಿರ್ಬೋದು, ಅಥವಾ ಮದ್ಯ ಸೇವನೆ ಮಾಡಿರ್ಬೋದು, ಅಥವಾ ನಿದ್ರೆಗೆ ಹೋಗಿರ್ಬೋದು, ಅಥವಾ ಇನ್ನೇನಾದರೂ ಅವನ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ಗೊತ್ತಿಲ್ಲ. ಅದನ್ನ ತನಿಖೆಯಿಂದ ನೋಡಬೇಕಾಗುತ್ತೆ. ಹೌದು, ಬಟ್ ಇಲ್ಲಿ ಅವನ ಟ್ರಾವೆಲ್ ಹಿಸ್ಟ್ರಿ ನೋಡಬೇಕು. ಅದರಲ್ಲಿ ಒಬ್ಬನೇ ಡ್ರೈವರ್ ಇದ್ನ, ಎಷ್ಟು ದೂರ ಅವನು ಟ್ರಾವೆಲ್ ಮಾಡಿದ್ದ, ಬಟ್ ಇಲ್ಲಿ ಅನುಮಾನ ಇದೆ, ಇಲ್ಲೇನೋ ಗಾಂಜಾ ತೆಗೆದುಕೊಂಡಿರ್ಬೋದು, ಮದ್ಯಪಾನ ಮಾಡಿರ್ಬೋದು. ಹೌದು, ಅವನ್ನೆಲ್ಲನೂ ತನಿಖೆಯಿಂದಲೇ ಗೊತ್ತಾಗಬೇಕಾದ. ನಾವು ಇಲ್ಲೆಲ್ಲೋ ಕುಳಿತು ಅಲ್ಲಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಹೀಗೆ ಅಂತ ಹೇಳಲ್ಲ, ಇವೆಲ್ಲನೂ ಸಾಧ್ಯತೆಗಳು ಇರುತ್ತೆ. ಈಗ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು. ನೋಡಿ, ನಾವು ಯಾಕೆ ಇಲ್ಲಿವರೆಗೂ ನಾನು 32 ವರ್ಷ ಇಲಾಖೆಗಳಲ್ಲಿ ಸೇವೆ ಮಾಡಿದ್ದೀನಿ. ಸೇವೆ ಮಾಡಿದಾಗ ನಾನು ಬಹುತೇಕ ಹೇಳ್ತಾ ಇದ್ದೀನಿ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೂ ಎಲ್ಲೂ ಕೂಡ ರಸ್ತೆ ಸುರಕ್ಷಿತವಾಗಿ ಕಡ್ಡಾಯವಾದಂಥ ಒಂದು ಪಠ್ಯವನ್ನು ಇಟ್ಟಿಲ್ಲ. ಎಲ್ಲ ಇನ್ಫಾರ್ಮಲ್ಲು ಹೇಳ್ತಾರೆ, ಎಲ್ಲೋ ನಿಂತು ಯಾರು ಹೇಳಿದರೆ ಯಾರೂ ಕೇಳೋದಿಲ್ಲ, ಯಾರು ಕೇಳೋದಿಲ್ಲ. ನೀವು ಶಿಕ್ಷಣದಲ್ಲಿ ಕಡ್ಡಾಯ ಮಾಡಿ. ಇವೆಲ್ಲ ಪರಿಣಾಮ ನಾವು 10 ವರ್ಷದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಎನ್ಫೋರ್ಸ್ಮೆಂಟಿಗೆ ಬಂದಾಗಲೂ ಅಷ್ಟೇ, ಎನ್ಫೋರ್ಸ್ಮೆಂಟ್ ಬಂದು ಬರೀ ದಂಡ ಹಾಕೋದು ಒಂದೇ ಅಲ್ಲ, ಯಾರು ತಪ್ಪು ಮಾಡಿದವನಿಗೆ ದಂಡದ ಜೊತೆ ಅವ್ರಿಗೆ ರೀಟ್ರೈನಿಂಗ್ ಕೊಡಿ. ಇವತ್ತು ನೀವೇನೋ ಒಂದು ತಪ್ಪು ಮಾಡಿ ಒಂದು ಟ್ರಾಫಿಕ್ ಅಫೆನ್ಸ್ ಮಾಡಿದ್ರಿ, ಒಂದೊಂದು ಅಫೆನ್ಸ್ಗೂ ಇಷ್ಟಿಷ್ಟು ದಂಡ ಅಂತ ಇದೆ. ಆ ದಂಡದ ಜೊತೆಗೆ ನೀವೇನು ತಪ್ಪು ಮಾಡಿದಿರೋ ಅಂಥ ವ್ಯಕ್ತಿಗಳಿಗೆ 3 ಗಂಟೆ ಒಂದು ಕ್ಲಾಸು ಅಟೆಂಡ್ ಮಾಡಿ, ಅದಕ್ಕೆ ಬೇಕಾದ ಒಂದು ಟ್ರೈನಿಂಗ್ ಸೆಂಟರ್ಸ್ಗಳನ್ನ ಸ್ಟಾರ್ಟ್ ಮಾಡಬೇಕು. ನೋಡಿ, ನೀವು ದಂಡ ಕಟ್ಟಿ ಹೋಗ್ಬಿಡ್ತೀರಾ, ಆದರೆ ಆ ದಿವಸದ ಕೆಲಸ ಬಿಟ್ಟು 3 ಗಂಟೆ ನೀವು ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ಕೂತ್ಕೊಂಡು ಸ್ಕ್ರೂ ಹಾಕಿಸ್ಕೊಂಡು ಬರಬೇಕಾದ್ರೆ ನಿಮ್ಗೆ ಇಷ್ಟಪಡೋದಿಲ್ಲ. ತಡೆ ಯೋಚನೆ ಮಾಡ್ತಾನೆ, ನನಗೆ ಇದು ಮುಖ್ಯನಾ ಸ್ವಲ್ಪ ನಿಂತ್ಕೊಳ್ತಾನೆ ಟ್ರಾಫಿಕ್ ಸಿಗ್ನಲಲ್ಲಿ ಅಥವಾ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕಾದಾಗ. ನನಗೆ ಈ ರೀತಿಯಾಗಿ ದಂಡ ಕಟ್ಟಬೇಕಾದ್ರೆ ಆ ಕ್ಷಣದಲ್ಲಿ ಹೋಗ್ಬೋದು. ಬಟ್ RTO ಅಧಿಕಾರಿಗಳು ಬಿಸಿ ಮುಟ್ಸೋಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಸರ್. ಇದು ಪಾಲಿಸಿ ರೇಡ್ ಮಾಡ್ತಾರೆ. ಇಲ್ಲ, ಒಂದೇ ಇದಕ್ಕೆ ರೈಡ್ ಅನ್ನೋ ಪ್ರಶ್ನೆ ಇಲ್ಲ. ಇದನ್ನ ನಿರಂತರವಾಗಿ ನೋಡಿ, ಲೈಸೆನ್ಸ್ ಕೊಟ್ಟ ಮೇಲೆ ಅಧಿಕಾರ ನಮ್ಮ ಕಾನೂನಲ್ಲಿ ಇಷ್ಟೇ ಇರೋದು. ನಿಮ್ಮ ಲೈಸೆನ್ಸನ್ನು ತಪ್ಪು ಮಾಡಿದಾಗ ದಂಡ ಹಾಕ್ಬೋದು, ಮತ್ತು ಅದನ್ನು ಸಸ್ಪೆಂಡ್ ಮಾಡ್ಬೋದು, ಮತ್ತು ಅದನ್ನು ನಿರಂತರವಾಗಿ ರಿಪೀಟ್ ಆದಂಥ ಸಂದರ್ಭದಲ್ಲಿ ಅದನ್ನು ರದ್ದುಗೊಳಿಸ್ಬೋದು. ಇವೆಲ್ಲ ಕಾನೂನಲ್ಲಿ ಅವಕಾಶ ಇದೆ. ಇದ್ರ ಜೊತೆಗೆ ಕೆಲವು ಸೋಷಿಯಲ್ ವರ್ಕ್ಗೆ ಇದನ್ನು ಮಾಡ್ಬೋದು. ಇವತ್ತೇನು ತಪ್ಪು ಮಾಡಿದ್ರೆ ನೀವು ಹೋಗ್ರಿ 2 ಅವರ್ ಇಂಥ ಕಡೆ ಒಂದು ಸೋಷಿಯಲ್ ವರ್ಕ್ ಮಾಡಿ ಅಂತ ಇದನ್ನು ಕಾನೂನಲ್ಲಿ ಇವೆಲ್ಲ ತಂದರೆ ಅವಾಗ ಜನಗಳು ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನು ದುಡ್ಡು ಎಷ್ಟು ಬೇಕಾದ್ರೂ ಕಟ್ತೀನಿ, ಅಪಘಾತನ ಮಾಡ್ತಾನೆ, ಇನ್ಶೂರೆನ್ಸ್ ಇರ್ತದೆ, ಕ್ಲೈಮ್ ಮಾಡ್ತಾನೆ. ಈ ಮನಸ್ಥಿತಿ ಬದಲಾಗಬೇಕು. ಅದಕ್ಕೆ ಇದೆಲ್ಲಿಂದ ಬರುತ್ತೆ? ಶಿಕ್ಷಣ ನಾವು ಕೊಡ್ತಾನೇ ಇಲ್ಲ. ನಾವು ಎಲ್ಲಿ ಕೊಡ್ತಾ ಇದ್ದೀವಿ? ಎಲ್ಲನೂ ಯಾವುದೋ ಒಂದು ಡ್ರೈವಿಂಗ್ ಶಾಲೆ, ಯಾರೋ ಒಂದು ಅದರಲ್ಲಿ ಒಂದು ಅದರಲ್ಲಿ ಎಷ್ಟು 10 ಅವರ್ ಟ್ರೈನಿಂಗ್ ಕೊಟ್ಟರೆ ABC ಕಲ್ತ್ಕೊಂಡ್ಬಿಡ್ತಾನೆ, ದಟ್ ಈಸ್ ಎನಫ್. ಮತ್ತು ಟೆಸ್ಟ್ ನಾವು ಹೇಗೆ ಮಾಡ್ತೀವಿ? ನಮಗೇನಿದೆ ಈಗ ಅಕ್ರಿಡಿಷನ್ ಡ್ರೈವಿಂಗ್ ಸ್ಕೂಲ್ ಅಂತ ಇದೆ. ಹಿಂದೆ ನಮ್ಮ ಸೀನಿಯರ್ಸು ನಾವೆಲ್ಲ ಇದು ಮಾಡಬೇಕು, ಪಬ್ಲಿಕ್ ರೋಡಲ್ಲಿ ರಿಸ್ಕಲ್ಲಿ ಟೆಸ್ಟ್ ತೊಗೊಳ್ತಾ ಇದ್ದೋ. ಎಷ್ಟೋ ಸಾರಿ ಟೆಸ್ಟಿಗೆ ಹೋದನು ವಾಪಸ್ ಬಂದೇ ಇಲ್ಲ, ಅಲ್ಲೇ ಔಟಾಗಿರುತ್ತೆ, ಸತ್ತೋಗಿರ್ತಕ್ಕಂಥ ಒಂದು ಪ್ರಕರಣಗಳಿದ್ದಾವೆ. ಈಗ ಅಕ್ರಿಡಿಷನ್ ಡ್ರೈವಿಂಗ್ ಸ್ಕೂಲ್ ಅಂತ ಕಾನೂನಲ್ಲಿ ಮಾಡಿದ್ದಾರೆ. ಇಲ್ಲಿನವರೆಗೂ ಯಾವುದೂ ನಮ್ಮ ಕರ್ನಾಟಕದಲ್ಲಿ ಅಕ್ರಿಡಿಷನ್ ಡ್ರೈವಿಂಗ್ ಸ್ಕೂಲ್ ಯಾವುದೂ ಕೂಡ ಇಲ್ಲಿನವರೆಗೂ ಓಪನ್ ಆಗಿಲ್ಲ. ನೋಡಿ, ಅದಕ್ಕೆ ಕೊಟ್ಟಿರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ ಏನು ಗೊತ್ತಾ? ನಿಮಗೆ 2 ಎಕರೆ ಜಮೀನಿದ್ರೆ 2 ಎಕರೆ ಜಮೀನಲ್ಲಿ ಟ್ರ್ಯಾಕ್ ಮಾಡಿ 5 ಕಿಲೋಮೀಟರ್ ಸ್ಪೀಡಲ್ಲಿ ನಿಮಗೆ ಟೆಸ್ಟ್ ತೊಗೊಂಡು ಪಾಸ್ ಮಾಡಬೇಕು ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಇವತ್ತು ನಮ್ಮ ದೇಶದಲ್ಲಿ 100 ಕಿಲೋಮೀಟ್ರ್ 150 ಕಿಲೋಮೀಟ್ರಲ್ಲಿ ಓಡಿಸ್ತಕ್ಕಂಥ ವೆಹಿಕಲ್ಲು ರಸ್ತೆ ಇಟ್ಕೊಂಡು ನೀವು ಟೆಸ್ಟನ್ನ 5 ಕಿಲೋಮೀಟ್ರ್ನಲ್ಲಿ ನಾವು ಮಾಡಿಬಿಟ್ಟು ನಿಮಗೆ ಲೈಸೆನ್ಸ್ ಕೊಡ್ತೀನಿ ಅಂದರೆ ಇದು ಯಾವ ಪಾಲಿಸಿ? ಇದು ಎಲ್ಲಿದೆ? ನೀವು ಪಾಲಿಸಿ ಬದಲಾವಣೆ ಮಾಡಿ. ನೀವು ಪಾಲಿಸಿನೇ ನಿಮಗೆ ಸರಿಯಾಗಿಲ್ಲ, ಒಂದು ಪಾರ್ಕಿಂಗ್ ಪಾಲಿಸಿ ಇಲ್ಲ. ಇವತ್ತು ಇಷ್ಟೊಂದು ಟ್ರಾನ್ಸ್ಪೋರ್ಟ್ ಉದ್ಯಮ ಅಂದರೆ ಬಹಳ ದೊಡ್ಡದು.
ಈ ಒಂಥರ ನಮ್ಮೆಲ್ಲರ ಒಂಥರ ನರನಾಡಿಗಳು ಇದ್ದಾಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಇದಕ್ಕೆ ಹೆಚ್ಚಿಗೆ ಒತ್ತು ನಮ್ಮ ಸರ್ಕಾರಗಳು ಕೊಡ್ತಾ ಇಲ್ಲ ಅಂತ ಹೇಳಲ್ಲ, ಆದರೆ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲಿಗೆ, ಇದಕ್ಕೆ ಕೊಡ್ತಾ ಇಲ್ಲ. ನಿಜ ಸರ್. ಇನ್ನೊಂದು ಈ ಬಸ್ಗಳಲ್ಲಿ ಡ್ರೈವರು ಮತ್ತು ಕಂಡಕ್ಟರ್ ಅಥವಾ ಕ್ಲೀನರು ಅವ್ರ ಪ್ರಾಣ ರಕ್ಷಣೆನ ಜಾಸ್ತಿ ನೋಡ್ಕೊಳ್ತಿದ್ದಾರೆ ಅನ್ಸುತ್ತೆ ಸರ್. ಯಾಕೋ ಅಲ್ಲ, ಅವ್ರು ಏನೋ ಅಪಘಾತ ಆಯಿತು, ಅವು ಕಿಟಕಿಯಿಂದ ಹಾರಿ ಓಡೋಗ್ಬಿಡ್ತಾರೆ ಅಥವಾ ಅಲ್ಲಿ ಕೆಳಗಡೆ ಕೂರ್ತಾರೆ. ಅಂದರೆ ಅವರು ಸೇಫ್ಟಿ ನೋಡ್ಕೊಳ್ತಾ ಇದ್ದಾರೆ, ಪ್ರಯಾಣಿಕರ ಸೇಫ್ಟಿ ಮುಖ್ಯ ಇಲ್ಲ. ಕರ್ನೂಲ್ ಹಂಗೆ ಆಯ್ತು ಸರ್. ಅವರು ಅಲರ್ಟ್ ಆಗಿದ್ದರೆ ಜೀವ ಉಳಿತಾ ಇದ್ವು ಅಲ್ಲಿ. ನೀವು ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅಂಥ ಟೈಮಲ್ಲಿ ಆಗೋದೇನು ಗೊತ್ತಾ, ಅವರು ಜೀವ ಉಳಿಸ್ಕೋಬೇಕು ಅಂತ. ಹೌದು. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಜನರ ಮನಸ್ಥಿತಿ ಹೇಗಿದೆ ಹೇಳಿ, ಒಂದು ಅಪಘಾತ ಆದಂಥ ಸಂದರ್ಭದಲ್ಲಿ ಡ್ರೈವರು ನಂತರ ಏನಾದರೂ ಪರಿಹಾರಕ್ಕೆ ಮುಂದಾದ ಸಂದರ್ಭದಲ್ಲಿ ಅವನ್ನೇ ಇಟ್ಕೊಂಡು ಸಾರ್ವಜನಿಕರು ಹೊಡೆದು ಸಾಯಿಸಿರ್ತಕ್ಕಂಥ ಘಟನೆಗಳೇ ಹೆಚ್ಚು ಇರ್ತಕ್ಕಂಥದ್ದು. ಆ ಭಯದಿಂದಲೇ ಓಡ್ತಾರೆ ಹೊರತು ಖಂಡಿತವಾಗ್ಲೂ ಇದು ಸಮಾಜದಲ್ಲಿ ಇರ್ತಕ್ಕಂಥವ್ರು ಮಾಡಬಾರ್ದು. ಇದೆಲ್ಲ ಎಜುಕೇಷನ್ ಮುಖಾಂತರ ಬರಬೇಕು. ಒಂದು ಅಪಘಾತ ಆದಾಗ ಏನು ಮಾಡಬೇಕು, ಒಂದು ಸಾಮಾನ್ಯ ಜ್ಞಾನ. ಯಾರು ಹೇಳ್ತಿದ್ದಾರೆ ಅಪಘಾತ ಆಯ್ತು ಹಿಡ್ಕೊಂಡು ಹೊಡಿರೋ ಅವನಿಗೆ, ಹೌದು, ಅದು ಏನು ಅವರು ನೋಡೋದಿಲ್ಲ. ಅಪಘಾತ ಆದಾಗ ಏನು ಮಾಡಬೇಕು, ಸಾರ್ವಜನಿಕರ ಜವಾಬ್ದಾರಿಗಳೇನು ಅದನ್ನು ಮರ್ತ್ಬಿಡ್ತಾರೆ. ಗುಡ್ ಸಮಾರಿಟನ್, ಇದು ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಗೊಂಬಂದಿದೆ. ಒಂದು ಅಪಘಾತ ಆದಂಥ ಸಂದರ್ಭದಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಅವನೊಬ್ಬ ಜೀವರಕ್ಷಕ ಅಂತ ಅಂದ್ಬಿಟ್ಟು ಅವನಿಗೆ ಸರ್ಟಿಫಿಕೇಟ್ ಕೊಟ್ಟು ಅವನಿಗೆ ಕೂಡ ಪ್ರಶಂಸೆ ಮಾಡಿ ಸರ್ಕಾರದ 5,000 ರೂಪಾಯಿ ಬಹುಮಾನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದು ಬಿಟ್ಬಿಟ್ಟು ನಮ್ಮ ಜನಗಳು ಏನು ಮಾಡ್ತಾರೆ, ಅಪಘಾತ ಆದಂಥ ಸಂದರ್ಭದಲ್ಲಿ ಡ್ರೈವರ್ಗೆ ಹಿಡ್ಕೊಂಡು ಹೊಡೆದು ಸಾಯಿಸ್ತಕ್ಕಂಥ ಒಂದು ಮನಸ್ಥಿತಿ ಹೊಂದಿದ್ದಾರೆ ಅಂತಂದರೆ ಆ ಕಾರಣಕ್ಕಾಗಿ ಇವತ್ತು ಡ್ರೈವರ್ ಕ್ಲೀನರ್ಗಳು ಆ ಸ್ಥಳ ಬಿಟ್ಟು ಓಡಿ ಅವರು ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಇದನ್ನು ಸರಿ ತಪ್ಪು ಅವರವರ ವಿವೇಚನೆಗೆ ಬಿಡಬೇಕಾಗುತ್ತೆ. ಹೌದು ಸರ್. ಇನ್ನೊಂದು ನಾನು ನೋಡಿದ ಪ್ರಕಾರ ಅಥವಾ ಕೇಳಿದ ಪ್ರಕಾರ ಖಾಸಗಿ ಬಸ್ಗಳಿಂತ ಗೌರ್ಮೆಂಟ್ ಬಸ್ಗಳೇ ಸೇಫ್ಟಿ ಅಂತೇಳಿ. ಇಲ್ಲ ನೋಡಿ, ಅಪಘಾತ ಅನ್ನೋ ಒಂದು ವಿಚಾರ ಬಂದಾಗ ನಿಮಗೆ ಪ್ರೈವೇಟ್ ವೆಹಿಕಲ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಖಾಸಗಿ ಇರ್ಬೋದು, ಖಂಡಿತ ಅದು ಪ್ರಶ್ನೆನೇ ಅಲ್ಲ. ಬಟ್ ಬೆಂಕಿ ದುರಂತ ನೋಡಿದಾಗ ಜಾಸ್ತಿ ಖಾಸಗಿನೇ ಆಗಿರೋಲ್ಲ. ಇವತ್ತು ಹೆಚ್ಚಿಗೆ ವಾಹನಗಳಿರೋದೇ ಖಾಸಗಿ. ಈಗ ನೀವು ಇನ್ನೊಂದು ಸರಿ ಹೇಳ್ತೀರಿ BMTC ಬಸ್ಗಳೇ ಬೆಂಗಳೂರಲ್ಲಿ ಹೆಚ್ಚಿಗೆ ಆಕ್ಸಿಡೆಂಟ್ ಆಗ್ತವೆ ಅಂತ ಹೇಳ್ತೀರಿ. ಯಾಕೆಂದರೆ ಬೆಂಗಳೂರಲ್ಲಿ ಇರೋದೇ BMTC ಬಸ್ಸು, ಪ್ರೈವೇಟ್ ಬಸ್ ಯಾವ್ದು ಓಡಿಸೋದಕ್ಕೆ ಅವಕಾಶ ಇಲ್ವೇ? ಅಪಘಾತ ಆದರೆ BMTCನೇ ಆಗಬೇಕೇ ಹೊರತು ಖಾಸಗಿ ಬಸ್ನ ಓಡಿಸ್ತಾನೆ ಇಲ್ಲ ಇಲ್ಲಿ, ಅವಕ್ಕೆ ಪರ್ಮಿಟೇ ಇಲ್ಲ ಇಲ್ಲಿ. ಹಾಗಾಗಿ ಅದು ಮ್ಯಾಟ್ರ್ ಅಲ್ಲ. ಅದು ಕರೆಕ್ಟ್ ಸರ್. ನನ್ನ ಕೊನೆ ಪ್ರಶ್ನೆ, ಈಗ ಸ್ಲೀಪರ್ ಕೋಚ್ ಏನಿದಾವಲ್ಲ ಅದು ಬೇಡ, ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡೋಣ, ಸೆಮಿ ಸ್ಲೀಪರ್ ಮಾಡೋಣ. ಯಾಕಂದರೆ ಮಲಗಿದ್ರೆ ತಾನೇ ನಾವು ಅಪಾಯದಿಂದ ಬಚಾವಾಗಕ್ಕಾಗಲ್ಲ. ಹಾಗಾದರೆ ಮಲಗೋದೇ ಬೇಡಪ್ಪ ಈ ಥರ. ಇಲ್ಲ, ಅಪಘಾತಗಳು ಸ್ಲೀಪರೇ ಆಗಬೇಕು, ಸೀಟರೇ ಆಗಬೇಕು ಅಂತ ಏನಿಲ್ಲ. ಇವತ್ತು ಫೈರು ಎಲ್ಲ ಕಡೆ ಕಾರ್ಗಳು ಫೈರ್ ಆಗಿ ಸುಟ್ಟೋಗಿದ್ದಾರೆ. ನಿಜ, ಅದಲ್ಲ. ಅದಕ್ಕೆ ನಾವು ಬೇಕಾದಂಥ ಎಚ್ಚರಿಕೆ ಕ್ರಮಗಳು ಏನು ತಗೋಬೇಕು ಅದನ್ನು ತಗೋಬೇಕು. ಈಗ ನೋಡಿ, ಈ ಕೇಸ್ಗಳಲ್ಲಿ ಬಹುತೇಕ ಚಾಲಕನ ನಿರ್ಲಕ್ಷ್ಯ, ಕರೆಕ್ಟ್, ಚಾಲಕನ ತಪ್ಪಿನಿಂದಲೇ ಬಹುತೇಕ ಅಪಘಾತಗಳಾಗಿದ್ದಾವೆ. ಯಾಂತ್ರಿಕ ದೋಷದಿಂದ ಆಗಿರ್ತಕ್ಕಂಥದ್ದು ನನಗೆ ಗೊತ್ತಿರೋ ಮಟ್ಟಿಗೆ ಖಂಡಿತವಾಗ್ಲೂ ಇಲ್ಲ. ಒಂದು ಕೇಸಲ್ಲಿ ನಾನೇ ಒಂದು ಪರಿಶೀಲನೆ ಮಾಡಿದ್ದೀನಿ. ಅದರಲ್ಲಿ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬಸ್ಸು, ಇದೇ ನಮ್ಮ ಬೆಂಗಳೂರು ನಗರದಲ್ಲಾಗಿತ್ತು. ಫಸ್ಟ್ ಟೈಮ್ 2016ನೇ ಇಸ್ವಿನಲ್ಲಿ ಏನೋ ನಾನೇ ಪರಿಶೀಲನೆ ಮಾಡಿದ್ದೆ. ಅದು ಏನಾಗಿದೆ, ಈ ನಮ್ಮಲ್ಲಿ ಇಲ್ಲಿ ರಿಪೇರ್ಸ್ ಅಂತ ಬರ್ತಾರೆ. ನಮ್ಮಲ್ಲಿ ರಿಪೇರ್ಸು ಆಥರೈಸ್ಡ್ ಪರ್ಸನ್ ಕಡೆಯಿಂದ ಆಗೋದಿಲ್ಲ. ಯಾರ್ಯಾರೋ ಲೋಕಲ್ ಮೆಕ್ಯಾನಿಕ್ಗಳು ರಿಪೇರ್ ಮಾಡ್ತಾರೆ, ಅವ್ರಿಗೆ ಸ್ಟ್ಯಾಂಡರ್ಡ್ಸ್ ಗೊತ್ತಿರೋದಿಲ್ಲ. ಯಾವುದೋ ಲೋಕಲ್ ವೈರ್ಸ್ಗಳು ಇದು ಮಾಡ್ತಾರೆ, ಯಾವ ವೈರ್ಗೆ ಯಾವ ಕನೆಕ್ಟ್ ಮಾಡಬೇಕು ಅನ್ನೋದನ್ನ ಗೊತ್ತಿರೋದು. ದಟ್ ಇಸ್ ಎ ಕ್ಲಮ್ಸಿ ವೈರಿಂಗಲ್ಲಿ ಭಾಳಷ್ಟು ಇದಿರ್ತದೆ. ನಿಜ, ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಇರ್ತವೆ. ಇದನ್ನು ನಮ್ಮ ಮಾಲೀಕರು ಕೂಡ, ವಾಹನ ಮಾಲೀಕರು ಕೂಡ ಎಲ್ಲ ಅಧಿಕೃತ ಡೀಲರ್ಗಳಲ್ಲಿನೇ ಅದನ್ನು ದುರಸ್ತಿ ಮಾಡಿಸ್ಬೇಕು. ಯಾಕೆಂದರೆ ಕಡಿಮೆ ಖರ್ಚಾಗಬೇಕು. ಯಾರೋ ಒಬ್ಬ ಲೋಕಲಾಗಿ ಮೆಕ್ಯಾನಿಕ್ ಮಾಡ್ತಾನೆ, ಅವನೇನು ಮಾಡ್ಕೊಡ್ತಾನೆ ಅದೇ ಸರಿ ಅಂತ ನಾವು ಒಪ್ಕೊಳ್ತೀವಿ, ಅದು ಕೂಡ ತಪ್ಪೇನೆ. ನಿಜಕ್ಕೂ ಸರ್. ರಾಜಣ್ಣ ಸರ್, ಇಲ್ಲಿವರೆಗೂ ನಮಗೆ ನಮ್ಮ ವೀಕ್ಷಕರಿಗೆ ಉತ್ತಮವಾದಂಥ ಮಾಹಿತಿ ಕೊಟ್ರಿ. ಧನ್ಯವಾದ ಸರ್. ನಮಸ್ತೆ, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಆಗಿರುವಂಥ ದುರಂತ ನಿಜಕ್ಕೂ ಯಾರೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸೇಫ್ಟಿ ಬಹಳ ಮುಖ್ಯ. ಯಾವಾಗ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಸಾವು ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಊಹೆ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಚಾಲಕರು ಕೂಡ ಅಷ್ಟೇ ಮೈಯೆಲ್ಲ ಕಣ್ಣಾಗಿರಬೇಕು, ಜಾಗರೂಕರಾಗಿ ಗಾಡಿ ಓಡಿಸಬೇಕು. ಖಾಸಗಿ ಸಂಸ್ಥೆಯ ಮಾಲೀಕರು ಕೂಡ ಅಷ್ಟೇ ಇಂತಹ ಕೇಸ್ಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಪ್ರಯಾಣಿಕರ ಸೇಫ್ಟಿ ಬಹಳ ಮುಖ್ಯ ಆಗುತ್ತೆ. ಒಬ್ಬ ಮಾಡುವಂಥ ತಪ್ಪಿನಿಂದ ನೂರಾರು ಅಮಾಯಕ ಜೀವಗಳು ಬಲಿಯಾಗುತ್ತೆ. ಸರ್ಕಾರವು, ಅಧಿಕಾರಿಗಳು ಎಲ್ಲರೂ ಕೂಡ ಗಂಭೀರವಾಗಿ ತೆಗೆದುಕೊಂಡು